ಹಾಯ್ ಫ್ರೆಂಡ್ಸ್, ನಾನು ಕಲ್ಯಾಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಹೆಸರು ಬಂದು ಕಲ್ಯಾಣಿ ಕನ್ನಡ ವ್ಲಾಗ್ಸ್. ಇದು ನನ್ನ ಇಂಟ್ರಡಕ್ಷನ್ ವಿಡಿಯೋ ಅಂತಲೇ ಹೇಳ್ಬೋದು. 1 ವೀಕಿಂದ ನಾನು ಇವಾಗ ಸ್ಟಾರ್ಟ್ ಮಾಡಿರೋದು ಆ್ಯಕ್ಚುಲಿ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎರಡೂ. ಬಟ್ ಇನ್ಸ್ಟಾಗ್ರಾಮ್ ಹಳೆ ಚಾನಲ್ನ ಯೂಸ್ ಮಾಡ್ತಿದ್ದೆ. ಬಟ್ ಬೇಡ, ಇದಕ್ಕಂತಲೇ ಹೊಸದಾಗಿ ಕ್ರಿಯೇಟ್ ಮಾಡೋಣ ಅಂತ ಇವತ್ತಿಂದ ಒಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೊಂದು ಬರೀ ಇಂಟ್ರಡಕ್ಷನ್ ವಿಡಿಯೋ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಕಲ್ಯಾಣಿ ಕನ್ನಡ ವ್ಲಾಗ್ಸ್, ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಸರು ಬಂದು ಕಲ್ಯಾಣಿ ಕನ್ನಡ ವ್ಲಾಗ್ಸ್ ಅಂತಲೇ. ಎರಡೂ ಸೇಮ್ ಹೆಸರೇ. ದಯವಿಟ್ಟು ಎಲ್ಲರೂ ಯಾರು ನೋಡ್ತಾ ಇದ್ದೀರಾ ಈಗ ನನ್ನ ವೀಡಿಯೋಸ್ನ, ದಯವಿಟ್ಟು ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನನ್ನ ಇಂಟ್ರಡಕ್ಷನ್ ವಿಡಿಯೋ ಅಂತಲೇ ಹೇಳ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಕ್ಯಾಮ್ರಾ ಮುಂದೆ, ಸೊ ನನಗೆ ಸ್ವಲ್ಪ ನರ್ವಸ್ ಆಗೋದು ಸ್ವಲ್ಪ ಜಾಸ್ತಿ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಮಾತಾಡ್ತೀನಿ. ದಯವಿಟ್ಟು ಯಾರು ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಕಲ್ಯಾಣಿ. ನಾನು ಬಂದು ಚಿಕ್ಕಮಂಗ್ಳೂರಿಂದ ಬಂದಿರೋದು. ಸೊ ನನ್ನ ಹುಟ್ಟೂರು ಚಿಕ್ಕಮಂಗ್ಳೂರು, ಬೆಳೆದಿದ್ದು ಎಲ್ಲ ಚಿಕ್ಕಮಂಗ್ಳೂರಲ್ಲೇ. ಬಟ್ 10th ಸ್ಟ್ಯಾಂಡರ್ಡ್ ಆದಮೇಲೆ ಮೈಸೂರಿಗೆ ಶಿಫ್ಟ್ ಆದ್ವಿ. ಅಲ್ಲಿಂದ ನನ್ನ ಮದುವೆ ಆಗ್ತಿದ್ದಂಗೆ ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ನನ್ನ ಹಸ್ಬೆಂಡ್ ಮನೆ ಬಂದು ಬೆಂಗಳೂರು. ಈಗ ನನಗೊಬ್ಳು ಮಗಳಿದ್ದಾಳೆ. ಸೊ ಅವಳು ಬಂದು ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಇಲ್ಲೇ ಜರ್ಮನಿನಲ್ಲಿ. ಈಗ ನಾನು ಜರ್ಮನಿನಲ್ಲಿದ್ದೀನಿ. ನನ್ನ ಹಸ್ಬೆಂಡ್ ಡೆಪ್ಯುಟೇಷನ್ ಮೇಲೆ ಇಲ್ಲಿ ಬಂದಿದ್ದಾರೆ. ಸೊ ನಾನು ಅವ್ರ ಡಿಪೆಂಡೆಂಟ್ ವೀಸಾ ಆಗಿ ನಾನು ಇಲ್ಲಿಗೆ ಬಂದಿದ್ದೀನಿ, ನಾನು ನನ್ನ ಮಗಳು. ನನ್ನ ಮಗಳಿಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ISF ಅಂತ. ಇಷ್ಟು ಇಂಟ್ರಡಕ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೇನು ಹೇಳೋದು, ಆ್ಯಕ್ಚುಲಿ ನಾನು ತುಂಬ ನರ್ವಸ್ ಆಗ್ತಾಯಿದೆ. ಸೊ ಹಾಗಾಗಿ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗ್ತದೆ. ಏನೂ ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಓಕೆ, ನಾನು ಎಜುಕೇಷನ್ ಬಗ್ಗೆ ಹೇಳ್ತೀನಿ. ಸೊ ನಾನು ಚಿಕ್ಕಮಂಗ್ಳೂರಲ್ಲಿ ಬಾರ್ನ್ ಆ್ಯಂಡ್ ಬಾಟಪ್ ಆಗಿದ್ದು ಅಂತ ಹೇಳಿದ್ದು. ಬಟ್ ನಾನು ಇದ್ದಿದ್ದೆಲ್ಲ ಹಾಸ್ಟೆಲ್ ಶೃಂಗೇರಿಲಿ BGS ಇದ್ದಿದ್ದು. ಸೊ ಅದಾದಮೇಲೆ ನಾನು PUCಗೋಸ್ಕರ ಮೈಸೂರಿಗೆ ಶಿಫ್ಟ್ ಆದ್ವಿ. ನಮ್ಮ ಅಪ್ಪ ಅಮ್ಮ ಹಾಸ್ಟೆಲಿಗೆ ಹಾಕ್ತೀನಿ ಅಂದರು. ನಂಗೆ ಮತ್ತೆ ಹಾಸ್ಟೆಲಲ್ಲಿ ಇರೋಕ್ಕೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ. ಸೊ ನಾನು ಹಾಗಾಗಿ ಮತ್ತೆ ಹಾಸ್ಟೆಲಿಗೆ ಬೇಡ ಅಂದಿದ್ದಕ್ಕೆ ಅವರು ನಮ್ಮಮ್ಮ ಮೈಸೂರಿಗೆ ಬಂದ್ವಿ. ನಮ್ಮೂರಲ್ಲೆಲ್ಲ ಹೇಗಪ್ಪ ಅಂದರೆ, ಒಬ್ಬೊಬ್ಬರೇ ಹೆಣ್ಮಕ್ಳನ್ನ ಮತ್ತೆ ಇಂಥ ಸಿಟೀಸಲ್ಲಿ, ದೊಡ್ಡ ಸಿಟೀಸಲ್ಲಿ, ಮೈಸೂರು, ಬೆಂಗಳೂರು ಈ ಥರ ಸಿಟೀಸಲ್ಲಿ ಒಬ್ಬೊಬ್ಬರನ್ನೇ ಬಿಡೋಕ್ಕೆ ಸ್ವಲ್ಪ ಭಯ ಬೀಳ್ತಾರೆ. ಎಲ್ಲರೂ ಇರ್ತಾರೋ ಇಲ್ವೋ, ನಮ್ಮ ಪೇರೆಂಟ್ಸ್ ಅಂತೂ ಹಾಗೆ, ಅಯ್ಯೋ ಒಂಟಿ ಹೆಣ್ಮಗು ಇರೋದು ಸರಿ ಇರಲ್ಲ, ಬೇಡ, ಜಗತ್ತು ಸರಿಗಿಲ್ಲ, ಹಿಂಗೆ ಅಂತೇಳಿ ಹೆದರ್ತಾರೆ. ಸೊ ಹಾಗಾಗಿ ನಮ್ಮಮ್ಮನೂ ನನ್ನ ಜೊತೆ ಬಂದಿದ್ದರು. ಏನಾಗುತ್ತೆ, ನಾನು ಇರ್ತೀನಿ ಬಿಡು, ಎರಡೂ ಕಡೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ನಮ್ಮಮ್ಮನೂ ಬಂದಿದ್ದರು. ಪಾಪ ಅವರು ಅಲ್ಲಿ ಇಲ್ಲಿ ಮ್ಯಾನೇಜ್ ಮಾಡ್ತಾಯಿದ್ರು, ಚಿಕ್ಕಮಂಗ್ಳೂರಂತೆ ಮೈಸೂರಂತೆ ಅಂತ ಹೇಳಿಬಿಟ್ಟು ಯಾವಾಗಲೂ ಇರ್ತಾಯಿದ್ರು. ಬಟ್ ಕಾಫಿ ಸೀಸನ್ ಅಂತ, ನಮ್ಮಪ್ಪ ಕಾಫಿ ಎಸ್ಟೇಟ್ ಇತ್ತು ನಮ್ಮದು ಚಿಕ್ಕಮಂಗ್ಳೂರಲ್ಲಿ. ಸೊ ಅಲ್ಲಿ ಇದ್ದಿದ್ದು. ಸೊ ಕಾಫಿ ಸೀಸನ್ ಬರ್ತಿದ್ದಂಗೆ ನಮ್ಮಮ್ಮ ಪಾಪ ಅಲ್ಲಿ ಇಲ್ಲಿ ವಾರದಲ್ಲಿ 2 ದಿನ ಇಲ್ಲಿ 2 ದಿನ ಅಲ್ಲಿ ಅಂದ್ಕೊಂಡು ಪಾಪ ಟ್ರಾವೆಲ್ ಮಾಡ್ಕೊಂಡು ಇರ್ತಾಯಿದ್ರು. ನಮ್ಮ ಅಣ್ಣ ಮತ್ತು ನಮ್ಮಪ್ಪ ಇಬ್ಬರು ಚಿಕ್ಕಮಂಗ್ಳೂರಲ್ಲಿದ್ದರು. ನಾನು ನಮ್ಮಮ್ಮ ಮೈಸೂರಲ್ಲಿದ್ವಿ. ಕಾಲಕ್ರಮೇಣ ಒಬ್ಬೊಬ್ಬರು ನನ್ನ ಕಡೆ ಇದ್ದರೆ ಸರಿಗಿರಲ್ಲ ಅಂತ ಅನಿಸಿ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿರೋದು ಎಲ್ಲದನ್ನು ಮಾರಿ, ಸೊ ಅವರು ಈಗ ಮೈಸೂರಲ್ಲಿ ಬಂದು ಸೆಟ್ಲಾಗಿದ್ದಾರೆ. ನಾನು ಡಿಗ್ರಿ ಮಾಡ್ತಾಯಿದ್ದೆ, ಸೆಕೆಂಡ್ ಇಯರ್ BCom ಅಲ್ಲಿದ್ದೆ, 4th ಸೆಮ್ ಅನ್ಕೊತೀನಿ. ನನಗೆ ಮದುವೆ ಆಯಿತು. ಮದುವೆ ಆಗ್ತಿದ್ದಂಗೆ ಪ್ರೆಗ್ನೆಂಟ್ ಕೂಡ ಆದೆ. 1 ಮಂತ್ 2 ಮಂತ್ಸಲ್ಲೆಲ್ಲ ಪ್ರೆಗ್ನೆಂಟ್ ಆದೆ. ಸೊ ಅದಾಗ್ತಿದ್ದಂಗೆ 6th ಸೆಮ್ ನಂಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಫೈನಲ್ ಇಯರಲ್ಲಿ 6th ಸೆಮ್ಮಲ್ಲಿ ಅಟೆಂಡ್ ಮಾಡೋಕ್ಕಾಗಲಿಲ್ಲ BComನ. ಬಿಕಾಸ್ ನನಗೆ ಡೆಲಿವರಿ ಟೈಮ್ ಹತ್ತಿರ ಬಂದಿತ್ತು ಅಂತ ಹೇಳಿಬಿಟ್ಟು ನಾನು ಹೋಗೋಕ್ಕಾಗಲಿಲ್ಲ. ಸೊ ಡಿಸ್ಕಂಟಿನ್ಯೂ ಮಾಡಿದೆ ಆ ಇಯರ್ 1 ಇಯರ್ ಸ್ಕಿಪ್ ಮಾಡಿ, ಮತ್ತೆ ನನ್ನ ಮಗಳು ಹತ್ತತ್ರ 6 ಮಂತ್ಸ್ to 8 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ ಕಾಲೇಜ್ ಸೇರಿಕೊಂಡೆ. ಫೈನಲಿ BComನ ಕಂಪ್ಲೀಟ್ ಮಾಡಿದೆ. ಆಮೇಲೆ ಎಲ್ಲರೂ ಪಾಪ ಮದುವೆ ಆಗಿದ ತಕ್ಷಣ ಗಂಡನ ಮನೆಗೆ ಹೋಗ್ತಾರೆ. ಬಟ್ ನಾನು ನೋಡಿ, ನಂದು ಮದುವೆ ಆಗಿ 2 ವರ್ಷ ಆದಮೇಲೆ ನನ್ನ ಗಂಡನ ಮನೆಗೆ ಅಂತ ಶಿಫ್ಟ್ ಆದೆ.
ಸೊ ಅಲ್ಲಿ ಶಿಫ್ಟ್ ಆದೆ. ಈಗ ಕೆಲಸ ಹುಡ್ಕೋಬೇಕು. ಮದುವೆ ಎಲ್ಲ ಆಯಿತು, ಓದಿದ್ದು ಆಯಿತು, ಮಗುನೂ ಆಯಿತು. ಸೊ ಈಗ ನೆಕ್ಸ್ಟ್ ಕೆಲಸ ಹುಡ್ಕೊಬೇಕಾಗಿತ್ತು. ನನಗೆ ಬ್ಯಾಂಕಿಂಗಿಗೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು ಅಂತ ತುಂಬಾ ಇಷ್ಟ ಆಯಿತು. ಬಟ್ ಏನಾಯ್ತಪ್ಪ ಅಂತಂದರೆ ನನ್ನ ಮಗಳು ಇನ್ನೂ ಸಣ್ಣವಳಿದ್ಲು. ನಮ್ಮ ಅತ್ತೆ ಮನೇಲೂ ನೋಡ್ಕೊಳ್ತಾಯಿದ್ರು, ನನ್ನ ಹಸ್ಬೆಂಡ್ ಅಪ್ಪ ಅಮ್ಮ ಎಲ್ಲ ನೋಡ್ಕೊಳ್ತಾಯಿದ್ರು, ನೋಡ್ಕೊಳ್ಳಲ್ಲ ಅಂತ ಅಲ್ಲ. ಬಟ್ ನಮಗೂ ಇನ್ನೂ ಮಗು ಸಣ್ಣದು, ಅವಳನ್ನ ಹೇಗೆ ಬಿಟ್ಟು ಹೋಗೋದು ಅಂತೇಳಿ ನಮಗೂ ಇರ್ತದಲ್ಲ. ಸೊ ನಮ್ಮ ಅತ್ತೆ ಎಲ್ಲ ಟೀಚರಾಗಿ ವರ್ಕ್ ಮಾಡ್ತಾಯಿದ್ರು. ಸುಮಾರು ವರ್ಷ ಅವರು ವರ್ಕ್ ಮಾಡಿದ್ದಾರೆ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ಸೊ ಅವರೇನಂದರು, ನೀನು ಯಾಕೆ ಟೀಚಿಂಗಿಗೆ ಹೋಗಬಾರ್ದು ಅಂತಂದರು. ಸೊ ನಾನು ಓಕೆ ಅಂದ್ಬಿಟ್ಟು ಟ್ರೈ ಮಾಡೋಣ, ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಫಸ್ಟು 2019 ನಾನು ಕೆಲ್ಸಕ್ಕೆ ಸೇರಿಕೊಂಡೆ. ಸೊ 2019 ನಾನು ಕೆಲ್ಸಕ್ಕೆ ಸೇರಿಕೊಂಡಾದ್ಮೇಲೆ ಒಂದು ಪ್ಲೇ ಹೋಮಲ್ಲಿ ಸೇರಿಕೊಂಡೆ. ಬರೀ ಹಾಫ್ ಡೇ ಅಷ್ಟೇ ಇದ್ದಿದ್ದು. ಸೊ ಹೋಗೋಣ ಅಂತೇಳಿ ಹೋದೆ ಕೆಲಸಕ್ಕೆ. ಸೊ ಕೆಲ್ಸಕ್ಕೆ ಹೊರಟೆ 2020. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಕರೋನಾ ಶುರುವಾಗಿದೆ. ನಿಮಗೆಲ್ಲರಿಗೂ ಗೊತ್ತದ್ದು, ಈ ಹೈಸ್ಕೂಲು, ಪ್ರೈಮರಿ ಸ್ಕೂಲು ಈ ಥರ ಇರೋ ಕಡೆ ಎಲ್ಲ ಆನ್ಲೈನ್ ಕ್ಲಾಸಸ್ ಶುರುವಾಯಿತು. ಬಟ್ ಈ ಪ್ಲೇ ಹೋಮ್ಸಿಗೆಲ್ಲ ಏನು ಆನ್ಲೈನ್ ಕ್ಲಾಸಸ್ ಇರ್ತದೆ. ಸೊ ಅಲ್ಲೂ ಕೆಲಸ ಬಿಟ್ಟು ಇನ್ನೊಂದು ಸ್ಕೂಲಿಗೆ ಸೇರಿಕೊಂಡೆ. ಇದು ಸ್ವಲ್ಪ ದೊಡ್ಡ ಸ್ಕೂಲಿಗೆ ಇತ್ತು. ಪಾಪ ನಾನು ಹಾಫ್ ಡೇ ಆದ್ರೂ ಇನ್ನೊಂದು ಹಾಫ್ ಡೇ ನಮ್ಮ ಮತ್ತೆ ನೋಡ್ಕೊಳ್ತಾಯಿದ್ರು. ಆಮೇಲೆ ಜನವರಿ ಫೆಬ್ರವರಿ ಟೈಮಲ್ಲಿ ನನ್ನ ಮಗಳಿಗೂ ಇಲ್ಲ, ನಾನು ನಿನ್ನ ಜೊತೆ ಸ್ಕೂಲಿಗೆ ಬರ್ತೀನಿ ಅನ್ನೋಕ್ಕೆ ಶುರು ಮಾಡಿದ್ಲು. ಸೊ ನಾನು ಅಲ್ಲಿ ಹೋಗ್ತಾ ಇದ್ದಿದ್ದು ಸ್ಕೂಲ್ ಕಡೆನೂ ಪರ್ಮಿಷನ್ ಎಲ್ಲ ತೊಗೊಂಡು ಅವಳನ್ನೂ ಕರ್ಕೊಂಡು ಬಂದು ನನ್ನ ಜೊತೆನೇ ಇಟ್ಕೊಳ್ತಿದ್ದೆ. ಅವಳಿಗೂ ಟೈಮ್ ಪಾಸ್ ಆಗ್ತಿತ್ತು, ಅವಳು ಏನೋ ಒಂದು ಕಲಿತಾ ಇದ್ಲು ಸ್ಕೂಲಲ್ಲಿ. ಸೊ ಅದಾಗ್ತಿದ್ದಂಗೆ 1 ಇಯರ್ ಬ್ರೇಕ್ ಆಯಿತು ಕರೋನಾದಿಂದ. ಮತ್ತೆ ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲ. ಸೊ 2021 ನಾನು ಮತ್ತೆ ಕೆಲಸಕ್ಕೆ ಸೇರಿಕೊಂಡೆ ಒಂದು ಸ್ಕೂಲಲ್ಲಿ. 2021, 2022 2 ವರ್ಷ ನಾನು ಒಂದು ಸ್ಕೂಲಲ್ಲಿ ಹೋದೆ. ಅದಾಗ್ತಿದ್ದಂಗೆ ನನ್ನ ಹಸ್ಬೆಂಡಿಗೆ ಅಷ್ಟೊತ್ತಿಗೆ ಜರ್ಮನಿ ಆಪರ್ಚುನಿಟಿ ಬಂತು, ಅಂದರೆ ಡೆಪ್ಯುಟೇಷನ್ ಮೇಲೆ ವರ್ಕ್ ಮಾಡೋಕ್ಕೆ. ಸೊ ಅವರು ಇಲ್ಲಿಗೆ ಬಂದರು, ನಾನು ನನ್ನ ಮಗಳು ಅಲ್ಲಿದ್ವಿ. ಸೊ ನನಗೂ ನನ್ನ ಮಗಳಿಗೂ ವೀಸಾ ಸಿಗಲಿಲ್ಲ. ಇಲ್ಲಿ ವೀಸಾ ಸಿಗೋಕ್ಕೆ ಉಕ್ರೇನ್ ವಾರ್ ನಡೀತಾ ಇತ್ತು ಆವಾಗ, ನಮ್ಮ ದುರದೃಷ್ಟ ನೋಡಿ. ಸೊ ವೀಸಾ ಸ್ಟಾಪ್ ಮಾಡಿಬಿಟ್ಟಿದ್ರು ಕಂಪ್ಲೀಟಾಗಿ. ಏನು ಮಾಡಿದರು, ವೀಸಾನ ಸ್ಟಾಪ್ ಮಾಡಿಬಿಟ್ಟಿದ್ರು. ಸೊ ವೀಸಾ ಸ್ಟಾಪ್ ಮಾಡಿದರು. ಹಾಗಾಗಿ ನನಗೂ ನನ್ನ ಮಗಳಿಗೂ ವೀಸಾ ಸಿಗಲಿಲ್ಲ. ಕೊನೆಗೆ ಏನಾಯಿತು, 8 ಮಂತ್ಸ್ ಫೈನಲಿ ನನಗೆ ವೀಸಾ ಅಂದ್ರೇ ಒಂಥರ ಜಿಗುಪ್ಸೆ ಬಂದುಬಿಟ್ಟಿತ್ತು ಆ ಪೀರಿಯಡಲ್ಲಿ. ಸೊ ಹಾಗಾಗಿ ಕೊನೆಗೂ 8 to 9 ಮಂತ್ಸ್ ಆಗ್ತಿದ್ದಂಗೆ ನನಗೆ ವೀಸಾ ಸಿಕ್ತು ಫೈನಲಿ. ಖುಷಿ ಆಯಿತು. ಆಮೇಲೆ ಜರ್ಮನಿಗೆ ಬಂದ್ವಿ ಜಾನ್ವರಿ 2023 ಅಂದರೆ ಲಾಸ್ಟ್ ಇಯರ್ Jan 13th ಬಂದಿದ್ದು. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದರೆ ವಿಂಟರ್ ಇತ್ತು. ವಿಂಟರ್ ಇದ್ದರೆ ಚಳಿ ಇರುತ್ತೆ ಅಂತ ಗೊತ್ತಿತ್ತು, ಮೈನಸ್ ಟೆಂಪರೇಚರಿಗೆಲ್ಲ ಹೋಗುತ್ತೆ ಅನ್ನೋದು ಗೊತ್ತಿತ್ತು. ಆದರೆ ಅಷ್ಟು ಚಳಿ ಇರ್ತದೆ, ಬೇಡ ಜರ್ಮನಿ ಅನ್ನೋಷ್ಟು ಚಳಿ ಇರುತ್ತೆ ಅನ್ನೋಷ್ಟು ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಆಮೇಲೆ ಏನಾಯಿತು, ಹೇಗೋ ಬಂದುಬಿಟ್ಟಿದ್ದೀವಿ, ಇರಲೇಬೇಕು ಇದ್ದೆ. ಫಸ್ಟ್ ಆಫ್ ಆಲ್ ನನ್ನ ಬಿಹೇವಿಯರ್ ಏನಪ್ಪ ಅಂದರೆ, ತುಂಬ ಮಾತಾಡೋ ಹುಡುಗಿ, ನಾನು ಮಾತಾಡ್ತಾ ಇರ್ತೀನಿ. ಸೊ ಆವಾಗ ಇಲ್ಲಿ ಬಂದು ಯಾರೂ ಇಲ್ಲ ಮಾತಾಡೋಕ್ಕೆ. ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು ಬಿಟ್ಟರೆ ಇನ್ಯಾರೂ ಪರಿಚಯ ಇಲ್ಲ ಗೊತ್ತಿಲ್ಲದಲ್ಲರೂ ಊರಲ್ಲಿ ಬಂದರೆ. ಸೊ ಆಮೇಲೆ ಏನಾಯಿತು, ಅಲ್ಲಿ ನಮ್ಮ ಬೆಂಗಳೂರಲ್ಲೂ ಅಷ್ಟೇ, ನಮ್ಮದು ನನ್ನ ಹಸ್ಬೆಂಡ್ ಮನೆದು ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಸೊ ನಮ್ಮ ಮನೆಗೆ ಒಬ್ಬರು ಬರ್ತಾಯಿದ್ರು, ಎಲ್ಲರ ಹತ್ರನೂ ಮಾತಾಡಿಕೊಂಡು ಹೆಂಗೋ ಟೈಮ್ ಪಾಸ್ ಆಗ್ತಾಯಿತ್ತು. ಬಟ್ ಇಲ್ಲಿ ಬರ್ತಿದ್ದಂಗೆ ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು 3 ಜನ. ಅಪಾರ್ಟ್ಮೆಂಟಲ್ಲೆಲ್ಲ ಬರೀ ಸುಮಾರು ಜನ ಇಂಡಿಯನ್ಸೇ ಇದ್ದರು. ಬಟ್ ಅವ್ರ ಜೊತೆನೂ ಪರಿಚಯ ಎಲ್ಲ ಮಾಡ್ಕೊಳಕ್ಕೆ ಟೈಮ್ ಆಗುತ್ತಲ್ಲ. ಸೊ ಇದ್ದರೂ ಪರಿಚಯ ಮಾಡ್ಕೊಳ್ಬೋದು, ಪರಿಚಯ ಮಾಡಿಕೊಂಡೆ. ಬಟ್ ಪರಿಚಯ ಮಾಡ್ಕೊಂಡಾದ್ಮೇಲೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಇಷ್ಟು ಕ್ಲೋಸ್ ಇರ್ತಾರೆ ಅಂತ. ನನಗೆ ಕೊನೆಗೆ ಹೇಗೆ ಅನಿಸ್ಬಿಡ್ತು ಅಂದರೆ, ಆಮೇಲೆ 2-3 ಮಂತ್ಸ್ ಆಗ್ತಿದ್ದಂಗೆ ಓಕೆ ನಾನು ಇಂಡಿಯಾದಲ್ಲಿದ್ದೀನ ಜರ್ಮನಿನಲ್ಲಿದ್ದೀನ ಅನ್ನೋದೇ ನನಗೆ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟು ಕ್ಲೋಸ್ ಆಗಿದ್ದರು ಎಲ್ಲರೂ. ಆಮೇಲೆ ಏನಾಯಿತು, ಸರಿ ಅಂತ ಹೇಳಿ ಒಂದೊಂದೇ ನಾವು ಇಂಡಿಯಾದಲ್ಲಿ ಹೇಗಿರ್ತಿದ್ವಲ್ಲ ಹಾಗೆಯೇ ಫೆಸ್ಟಿವಲ್ಸ್ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ಲಾಸ್ಟ್ ಇಯರ್ ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಎಂಡ್ ಆಫ್ ಲಾಸ್ಟ್ ಇಯರ್ ಆ್ಯಂಡ್ ದಿಸ್ ಇಯರ್ ಒಬ್ಬೊಬ್ಬರೇ
ವಾಪಸ್ ಅವ್ರ ಟರ್ಮ್ ಮುಗಿಸ್ಕೊಂಡು ಯೂಶ್ವಲಿ 3 years ಇರ್ತದೆ ಒನ್ ಟರ್ಮ್ಗೆ. ಸೊ ಒಬ್ಬೊಬ್ರದ್ದೇ ಮುಗಿಸ್ಕೊಂಡು ವಾಪಸ್ ಇಂಡಿಯಾಗೆ ಹೋಗೋಕ್ಕೆ ಶುರು ಮಾಡಿದ್ರು. ಈಗ ಫೈನಲಿ ನಾವೊಬ್ಬರು ನನ್ನ ಫ್ರೆಂಡ್ ಹಸ್ಬೆಂಡ್ ಒಬ್ಬರು ಉಳ್ಕೊಂಡಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಸೊ ಇಷ್ಟು ನಂದು ಇಂಟ್ರಡಕ್ಷನ್ ಅಂತಲೇ ಹೇಳ್ಬೋದು. ಬಟ್ ಜರ್ಮನಿಗೆ ಬಂದು ಫಸ್ಟ್ ಒಂದು 3-4 ತಿಂಗಳು ಹಂಗೆ ಅನಿಸಿತ್ತು. ಬಟ್ ಆಮೇಲೆ ಅಡ್ಜಸ್ಟ್ ಆಗೋಯ್ತು. ಆಮೇಲೆ ಇಲ್ಲಿನ ಜನನೂ ಅಷ್ಟೇ, ಯಾರ ಜೊತೆನೂ ಮಾತಾಡೋಕ್ಕೂ ಇಷ್ಟಪಡಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆ್ಯಂಡ್ ಇನ್ನೇನು ಹೇಳ್ಬೋದು ಜರ್ಮನಿ ಬಗ್ಗೆ. ಬರ್ತಾ ಕೆಲವೊಂದು ಶಾರ್ಟ್ ವೀಡಿಯೋಸು ಹಾಕ್ತಿರ್ತೀನಿ ಜರ್ಮನಿಲಿ ಹೆಂಗೆ ಏನು, ಕೆಲವೊಂದು ರೂಲ್ಸ್ನೆಲ್ಲ ಹೇಗೆ ಫಾಲೋ ಮಾಡ್ತಾರೆ ಅಂತ. ಬಿಸಿಲಾಯ್ತು ಅನಿಸುತ್ತೆ. ಹಾಂ, ಓಕೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಏನೇನೋ ಸೌಂಡ್ ಬರ್ತಾ ಇದೆ. ಸೊ ವಿಂಡ್ ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಇಲ್ಲಿ ಇಂಡಸ್ಟ್ರೀಸ್ ಬೇರೆ ಇರೋದು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಾರಿ ಅಂತ ಕೇಳ್ತಾ. ಆ್ಯಂಡ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ. ಇನ್ನು ಮುಂದೆ ನನ್ನ ವ್ಲಾಗಲ್ಲಿ ಆ್ಯಕ್ಚುಲಿ ಕುಕ್ಕಿಂಗ್ ವ್ಲಾಗ್ಸು ಕುಕ್ಕಿಂಗಿನ ವೀಡಿಯೋಸು ಬರ್ತಾ ಇರ್ತದೆ. ಆ್ಯಂಡ್ ಡೈಲಿ ವ್ಲಾಗ್ಸ್ ಕೂಡ ಬರ್ತದೆ, ನೋಡ್ಬೋದು. ವೆರೈಟಿ ಆಫ್ ಕುಕ್ಕಿಂಗ್ ಕೂಡ ಮಾಡ್ತೀನಿ. ಸೊ ಹೀಗೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸುಮ್ಮನೆ ಹಾಗೆ ಸ್ಕ್ರಾಲ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಡಿ. ಇನ್ಸ್ಟಾಗ್ರಾಮ್ ಪೇಜ್ನೂ ಅಷ್ಟೇ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.